ನಮಸ್ತೆ ಗಾಯಮ್ಮ. ನಮಸ್ತೆ. ಇವತ್ತು ಸಂಡಿಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀರಾ? ಹೌದು. ಯಾವ್ದು ಮಾಡ್ತಾ ಇದ್ದೀರಾ? ಅರಳು ಸಂಡಿಗೆ ಮಾಡ್ತಾ ಇದ್ದೀನಿ. ಹಾ. ಮೊದಲು ಭತ್ತದ ಅರಳು ತಗೋಬೇಕು. ಓಕೆ. ಅರಳು ತಗೊಂಡು ಹಿಂಗೆ ಉಜ್ಜಿ ಅದಕ್ಕೆ ಭತ್ತ ಮೆತ್ಕೊಂಡಿರುತ್ತೆ. ಹಾ. ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಓಕೆ. ಭತ್ತ ತೆಗೆದು ಆರಿಸಿಟ್ಕೋಬೇಕು ಅರಳು. ಹಾ, ಈ ತರ ಕ್ಲೀನ್ ಮಾಡೋದು. ಕ್ಲೀನ್ ಮಾಡ್ಕೋಬೇಕು. ಹಿಂಗೆ ಉಜ್ಜಿದ್ರೆ ಭತ್ತ ಕಚ್ಕೊಂಡಿರೋದೆಲ್ಲ ಬಿಡುತ್ತೆ. ಹಾ. ಇದನ್ನ ಆರಿಸ್ಕೋಬೇಕು ನಾವು. ಈ ತರ ಭತ್ತದ ಸಿಪ್ಪೆ ಬರುತ್ತೆ, ಅದನ್ನೆಲ್ಲ ಆರಿಸ್ಕೋಬೇಕು. ಓಕೆ. ಫಸ್ಟ್ ಭತ್ತ ಕ್ಲೀನ್ ಮಾಡ್ಕೋಬೇಕು. ಸೊ ಇದು ಸ್ಟೆಪ್ 1 ಪ್ರೊಸೀಜರ್. ಇದು. ಓಕೆ. ಗಾಯಮ್ಮ ಸ್ಟೆಪ್ 2. ಸ್ಟೆಪ್ 2. ಹಾ. ಹಸಿಮೆಣಸಿನ್ಕಾಯಿ, ಉಪ್ಪು, ಅದಕ್ಕೆ ಅಳತೆ ಎಷ್ಟು ಬೇಕೋ ಅಷ್ಟು ಈ ತರ ಗ್ರೈಂಡ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ, ಉಪ್ಪು ಅಷ್ಟೇ ಇದ್ರಲ್ಲಿ ಇರೋದು. ನೀವು ಹಸಿಮೆಣಸಿನ್ಕಾಯಿ ಇದು ತಗೊಂಡಿರ್ತೀವಿ ಅಂದ್ರೆ ಅರಳು 30 ಲೀಟರ್ ಅರಳಾದ್ರೆ 1/4 kg ಹಸಿಮೆಣಸಿನ್ಕಾಯಿ ಬೇಕಾಗುತ್ತೆ. ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ನಂತರ ಅರಳು ಹಿಂಗೆ ತಗೊಂಡು ನೀರಲ್ಲಿ ತೊಳಿಬೇಕು. ಓಕೆ. ಜಾಸ್ತಿ ಒದ್ದೆ ಆಗಬಾರ್ದು, ಜಸ್ಟ್ ತೊಳೆದು ಬಿಟ್ಟು ತೆಗೆದು ಹಾಕ್ಕೊಡೋದು. ಓಕೆ. ಈ ರೀತಿ ತೊಳ್ಕೊಬೇಕು. ಈ ಥರ ತೊಳ್ಕೊಬೇಕು ಅರಳನ್ನ. ಜಾಸ್ತಿ ನೆನಿಬಾರ್ದು ಅದು. ಜಾಸ್ತಿ ನೆನೆದ್ರೆ ಅರಳು ಪಿತ್ತ ಆಗುತ್ತೆ, ಸಂಡಿಗೆ ಚೆನ್ನಾಗಿ ಬರಲ್ಲ. ಓಕೆ. ಅದಾದ್ಮೇಲೆ ಈ ರೀತಿ ತಗೊಂಡು 2 ಕೈಲೂ ಹಿಂಗೆ ನೀರು ಹಿಂಡಿ ತೆಗಿಬೇಕು. ಅದನ್ನ ಹರಡ್ಕೊಂಡು ಕಲ್ಸ್ಕೊಳಕ್ಕೆ ರೆಡಿ ಮಾಡಬೇಕು. ಓಕೆ. ಈ ತರ ನೀರು ಹಿಂಡಿ ತೆಗಿಬೇಕು. ಬೆಂಡೆಕಾಯಿ ಹಾಕೋದು. ಓಕೆ ಗಾಯಮ್ಮ, ಇದು ಸ್ಟೆಪ್ 3. ನೆಕ್ಸ್ಟ್ ಪ್ರೊಸೀಜರ್ ಎಕ್ಸ್ಪ್ಲೈನ್ ಮಾಡಿ ಗಾಯಮ್ಮ. ಉಪ್ಪಿರೋ ಹಸಿಮೆಣಸಿನ್ಕಾಯಿ ಉಪ್ಪನ್ನ ಈ ತರ ಹಾಕೊಳ್ಳೋದು ಎಲ್ಲ ಕಡೆಗೆ. ಹಾಕೊಂಡು ಇದಕ್ಕೆ ಹೆಚ್ಚಿರೋ ಬೆಂಡೆಕಾಯಿ, ಸಣ್ಣಕ್ಕೆ ಬೆಂಡೆಕಾಯಿ ಹೆಚ್ಕೋಬೇಕು. ಅದು ಬಾಂಡಿಂಗ್ ಬರಕ್ಕೆ ಸಣ್ಣಕ್ಕೆ ಈ ತರ ಬೆಂಡೆಕಾಯಿ ಹೆಚ್ಚು. ಇದು ನೋಡಿ, ಬೆಂಡೆಕಾಯಿ ಕನ್ಫ್ಯೂಸ್ ಆಗಬೇಡಿ. ಮೆಣಸಿನ್ಕಾಯಿ ಅಷ್ಟು ಸಣ್ಣಕ್ಕೆ ಹೆಚ್ಚಿದ್ದಾರೆ, ಬಟ್ ಇದು ಬೆಂಡೆಕಾಯಿ. ಇದು ಬಾಂಡಿಂಗ್ ಬರಕ್ಕೆ ಸಂಡಿಗೆಗೆ. ಓಕೆ. ಒಂದು 30 ಲೀಟರ್ ಸಂಡಿಗೆಗೆ 1/4 kg ಬೆಂಡೆಕಾಯಿ ಹೆಚ್ಚಾಕಿದ್ರೆ ಸಾಕು. ಈ ತರ ಉದುರಿಸ್ಕೊಂಡು ನೆಕ್ಸ್ಟ್ ಕಲಸೋದು ತೋರಿಸ್ತೀನಿ ಹೆಂಗೆ. ಇದರಲ್ಲಿ ಅರಳಿದೆ, ಹಾಗೆ ಹಸಿಮೆಣಸಿನ್ಕಾಯಿ, ಉಪ್ಪಿನ ಪೇಸ್ಟು ಮತ್ತು ಸಣ್ಣಕ್ಕೆ ಹೆಚ್ಚಿರೋ ಬೆಂಡೆಕಾಯಿ. ಈಗ ಗಾಯಮ್ಮ ಅದನ್ನು ಮಿಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾರೆ. ಹೀಗೆ ಹಗೂರವಾಗಿ ಮಿಕ್ಸ್ ಮಾಡಬೇಕು. ಜಾಸ್ತಿ ಅದನ್ಬಾರ್ದು. ಈ ತರ ಹಿಂಗೆ ಒಂದು ಕಾರ್ನರಿಂದ ಅದಕ್ಕೆ ಎಲ್ಲ ಕಡೆಗೂ ಹಾಕ್ಕೋಬೇಕು. ಹಿಂಗೆ ಕಾರ್ನರಿಂದ ಎತ್ತಿ ಹಿಂಗೆ ಹಗೂರವಾಗಿ ಮಿಕ್ಸ್ ಮಾಡಬೇಕು ಸಂಡಿಗೆಗೆ. ಜಾಸ್ತಿ ಪ್ರೆಷರ್ ಬಿಡಬಾರ್ದು ಅದಕ್ಕೆ. ಆವಾಗ ಸಂಡಿಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಗೂರವಾಗಿ ಮಿಕ್ಸ್ ಮಾಡೋದ್ರಿಂದ ಅದ್ರ ಶೇಪ್ ಕೂಡ ಹಾಗೆ ಇರುತ್ತೆ. ಸೊ ಸಂಡಿಗೆ ಚೆನ್ನಾಗಿ ಬರುತ್ತೆ. ಆಗಬಾರ್ದು. ಸೊ ಇದು ಸ್ಟೆಪ್ 4. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸಂಡಿಗೆ ಇಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು. ಈ ಥರ ಹಗೂರವಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಂಡಿಗೆ ಇಡೋದಕ್ಕೆ ರೆಡಿ ಮಾಡ್ಕೋಬೇಕು. ಸೊ ಈ ರೀತಿ ನಾವು ದೊಡ್ಡ ಬಾಣಲಿ ಅಥವಾ ಪಾತ್ರೆ ಯಾವ್ದು ತೊಗೊಂಡಿರ್ತೀವಿ ಅದಕ್ಕೆ ಹಾಕ್ಕೊಳ್ಳೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗಾಯಮ್ಮ ಹೇಗೆ ಅದು ಸಂಡಿಗೆ ಇಡೋದು ಅಂತ ಹೇಳಿ ಬಿಸಿಲಿಗೆ ಒಣಗಕ್ಕೆ ತೋರಿಸ್ಕೊಡ್ತಾರೆ. ಈ ಮಿಕ್ಸ್ ಮಾಡಿರೋದನ್ನ ಹಗೂರವಾಗಿ ಈ ರೀತಿ ಹಾಕೋಬೇಕು. ಸ್ವಲ್ಪ ಸಾಫ್ಟಾಗಿ ಅಂದರೆ ಹಗೂರವಾಗಿ ಕಲಸಿ ನೀಟಾಗಿ ಮಾಡಿದ್ರೆ ನಿಮ್ಗೆ ಈ ಥರ ಅರಳಿಗೆ ಕಾಣುತ್ತೆ. ಸೊ ಟೆಕ್ಸ್ಚರು ಚೆನ್ನಾಗಿ ಬರುತ್ತೆ ಸಂಡಿಗೆದು. ಸೊ ಎಕ್ಸ್ಪರ್ಟ್ ಹೇಗೆ ಆಗ್ತಾಯಿದ್ದಾರೆ ಅಂತ ನೀವು ನೋಡ್ಬೋದು. ಈಗ ಗಾಯಮ್ಮ ಹೇಗೆ ಅದು ಸಂಡಿಗೆ ಒಣಗ್ಸಕ್ಕಿಡೋದು ಅನ್ನೋದನ್ನ ತೋರಿಸ್ತಾರೆ. ಸ್ವಲ್ಪ ಬೌಲ್ಗೆ ಹಾಕ್ಕೊಂಡಿದ್ದಾರೆ. ಒಂದು ಪುಟ್ಟ ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದಾರೆ.
ಶ್ರೀರಾಮ ಸಮರ್ಥ. ಈಗ ನಿಮಗೆ ತೋರಿಸ್ತಾರೆ. ಹಿಂಗೆ ಒಂಚೂರು ನೀರು ಅದ್ಕೋಬೇಕು ಕೈ ಫಸ್ಟು. ಹಾಂ. ಆಮೇಲೆ ಹಿಂಗೆ ಬೆಟ್ಟು ಹಿಂಗೆ ಇಟ್ಕೋಬೇಕು. ಹಳ್ಳ ಮಾಡಿ 3 ಬೆಟ್ಟು ಹಿಂಗೆ ಇಟ್ಕೊಂಡು ಹಾಂ ಅದ್ರೊಳಗೆ ಹಿಂಗೆ ತುಂಬಿಕೊಂಡು ಹಾಂ ಹಿಂಗೆ ಲೈಟಾಗಿ ಅದನ್ಬೇಕು. ಹಾಂ. ಜಾಸ್ತಿ ಅದನ್ಬಾರ್ದು. ಹಾಂ. ಅದು ಹಿಂಗೆ ಇಡ್ತಾ ಬರೋದು ನೋಡಿ, ಈ ಥರ ಕಾಣುತ್ತೆ. ಒಂದು 4 ತೋರಿಸ್ತೀನಿ ನಿಮಗೆ. ಹಿಂಗೆ ಹಾಲೋ ಮಾಡ್ಕೋಬೇಕು ಬೆಟ್ಟುಗಳು. ಹಾಂ. ಮಾಡ್ಕೊಂಡು ಹಿಂಗೆ ಇಡ್ತಾ ಬರೋದು. ಅದನ್ಬಾರ್ದು ಸಂಡಿಗೆ. ಪಾತ್ರೆಗೆ ಹಿಂಗೆ ಅದನ್ಕೋಬೇಕು. ಬೆಟ್ಟ ಹಿಂಗೆ ಮಾಡಿರ್ತೀವಲ್ಲ ಅದ್ರ ಮಧ್ಯೆ ತುಂಬಿಕೊಂಡು ಹಿಂಗೆ ಮಾಡ್ಕೋಬೇಕು ಅಷ್ಟೇ. ಓಕೆ. ಸೊ ಈ ರೀತಿಯಾಗಿ ಇಡೋದು. ಹಿಂಗೆ ನೋಡಿ. ಹಾಂ. ಹಿಂಗೆ ಓಕೆ. ಈ ಥರ ಮಾಡ್ಕೋಬೇಕು ಅಷ್ಟೇ. ಅದನ್ಬಾರ್ದು. ಹಾಂ. ಹಿಂಗೆ ಇಡೋದು. ಓಕೆ. ಬೆಟ್ಟ ಈ ಥರ ಇಟ್ಕೊಳ್ಳೋದು ಮುಖ್ಯ. ಹಿಂಗೆ ಹಾಂ. ಹಿಂಗೆ ಇಟ್ಕೊಂಡು ಈ ಥರ ಮಾಡಬೇಕು. ಓಕೆ. ಇದು ಕಂಪ್ಲೀಟ್ ಪ್ರೊಸೀಜರು. ಡ್ರೈ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ತಾಳಿ. ಆಮೇಲೆ ತೋರಿಸ್ತೀನಿ. ಅಲ್ಲ ತಗೊಂಬ, ಇಲ್ಲಿ ಹಳೆ ಬಕೆಟಲ್ಲಿ ಇದೆ ತಗೊಂಬ. ಓಕೆ. ನೋಡಿ, ಒಣಗಿದ ಮೇಲೆ ಈ ರೀತಿ ಕಾಣುತ್ತೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ ಫೈನಲ್ ಇದೆ ಆಗುತ್ತೆ. ಇಲ್ಲಿ ನೀವು ಎಷ್ಟೊಂದು ಸಂಡಿಗೆಗಳು ನೋಡ್ಬೋದು ಇಲ್ಲಿ. ಸೊ ಇದರದ್ದೆಲ್ಲ ಪ್ರೊಸೀಜರ್ ಆಮೇಲೆ ಹೇಳ್ತೀನಿ. ಫೈನಲಿ ಅರಳು ಸಂಡಿಗೆ ಈ ರೀತಿಯಾಗಿ ಬರುತ್ತೆ ಡ್ರೈ ಆದಮೇಲೆ. ಹಿಂಗೆ ತೆರಳುತ್ತೆ ಒಣಗದ್ಮೇಲೆ. ನೋಡಿ, ನೀರ ಇಟ್ಟರೆ ಈ ಥರ ತೆರಳುತ್ತೆ. ಹಾಂ, ಇದು ಫೈನಲ್. ಇದು ಅರಳು ಸಂಡಿಗೆ ಒಣಗಿದ್ಮೇಲೆ ಈ ರೀತಿ ಆಗುತ್ತೆ. ಕಾದಿರೋ ಎಣ್ಣೆಗೆ ಹಾಕಿ ಕರಿಯೋದು. ಗಾಯಮ್ಮ, ಅರಳು ಸಂಡಿಗೆಗೆ ಯಾವ್ದಾರ ಟಿಪ್ಸ್ ಹೇಳ್ತೀರಾ ಒಂದೆರಡು? ಏನಪ್ಪ ಟಿಪ್ಸು? ಅದು ಮೆಣಸಿನ್ಕಾಯಿ ಹಾಕ್ಬೇಕಾದ್ರೆ ರುಬ್ಬಿರ್ತೀವಲ್ಲ, ಕೈ ಉರಿ ಬರುತ್ತೆ. ಅವಾಗ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನೋ ಅಥವಾ ಕಡಲೆಕಾಯಿ ಎಣ್ಣೆನೋ ಕೈಗೆ ಸವರ್ಕೊಂಡು ಕಲಿಸ್ಬೇಕದು. ಓಕೆ. ಆಮೇಲೆ ಇಡಬೇಕಾದ್ರೆ ಯಾವಾಗ್ಲೂ ಅಗ್ಲ ಅದಮ್ ಇಡಬಾರ್ದು. ಬೆಟ್ಟ ಅಗ್ಲ ಮಾಡ್ಕೊಂಡು ತೋರಿಸ್ತಿದ್ದೀನಲ್ಲ, ಅದೇ ತರ ಇಡ್ಬೇಕು. ಲೈಟ್ ಆಗಿ ಇಡ್ಬೇಕು. ಅವಾಗ ಈ ತರ ತೆರಳುತ್ತೆ ಸಂಡಿಗೆ. ನೋಡ್ಬೋದು ನೀವು ಇವಾಗ. ಹಗೂರವಾಗಿ ಮಾಡಿದ್ರೆ ಈ ರೀತಿ ಬರುತ್ತೆ. ಅಲ್ಲ, ಸಂಡಿಗೆನೂ ಹಗೂರ ಆಗುತ್ತೆ ಕರದ್ಮೇಲೆ. ಇಲ್ದೇ ಇದ್ರೆ ಸಂಡಿಗೆ ಗಟ್ಟಿಯಾಗಿ ಕಲ್ಲು ತರ ನಿಂತೋಗುತ್ತೆ ಅದನ್ನ ಇಟ್ರೆ. ಓ, ಸೊ ಇದೊಂದು ಇಂಪಾರ್ಟೆಂಟ್ ಟಿಪ್ಸ್. ಹಾಗೆಯೇ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಮೆಣಸಿನ್ಕಾಯಿ ಇದಕ್ಕೆ ಹಾಕೋದ್ರಿಂದ ಕೈ ಉರಿ ಅವಾಯ್ಡ್ ಮಾಡೋದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೋಬೋದು. ಹಾಗೆ ಇದು ಬೈಂಡಿಂಗಿಗೆ ಬೆಂಡೆಕಾಯಿ ಹಾಕಿದ್ದಾರೆ. ಗಾಯಮ್ಮ, ಬೆಂಡೆಕಾಯಿ ಬದಲು ಬೈಂಡಿಂಗಿಗೆ ಬೇರೆ ಏನು ಹಾಕ್ಬೋದು? ಬೂದ್ ಗುಂಬಳಕಾಯಿ ಹಾಕ್ಬೋದು. ಸಣ್ಣಕ್ಕೆ ಹೆಚ್ಚಿ ಬೂದ್ ಗುಂಬಳಕಾಯಿ ಹಾಕ್ಬೋದು. ಹಾಂ. ಓಕೆ. ಸೊ ಥ್ಯಾಂಕ್ ಯು ಗಾಯಮ್ಮ. ಸಬ್ಬಕ್ಕಿನೂ ನೆನ್ಸ್ಬಿಟ್ಟು ಬೇಯಿಸಿ ಗಟ್ಟಿ ಗಂಜಿ ಮಾಡ್ಕೊಂಡು ಹಾಕಿ ಅರಳು ಕಲಿಸ್ತೀವಲ್ಲ, ಅವಾಗ ಹಾಕೋಬಹುದು. ಓಕೆ. ಥ್ಯಾಂಕ್ ಯು ಗಾಯಮ್ಮ. ಓಕೆ, ನಮಸ್ತೆ. ಥ್ಯಾಂಕ್ ಯು. ನೋಡಿ, ಗಾಯಮ್ಮನಿಂದ ಒಂದು ಟ್ರೆಡಿಷ್ನಲ್ ರೆಸಿಪಿ ತಿಳ್ಕೊಂಡ್ವಿ. ಥ್ಯಾಂಕ್ಸ್ ಗಾಯಮ್ಮ. ಥ್ಯಾಂಕ್ ಯು. ಗಾಯಮ್ಮ, ನೋಡಿ ಅರಳು ಸಂಡಿಗೆ ಎಷ್ಟು ಚೆನ್ನಾಗಿದೆ ಎಣ್ಣೆನಲ್ಲಿ ಕರೆದ್ಮೇಲೆ. ಹಾಂ, ಹೇಳಿ. ಬರೀ ಸಂಡಿಗೆ ಆದ್ರೂ ಮಾಡ್ಬೋದು, ಪ್ಲೈನ್ ಸಂಡಿಗೆ. ಈರುಳ್ಳಿ ಸಹ ಸಣ್ಣಕ್ಕೆ ಕೊಚ್ಚಿ ಮಿಕ್ಸ್ ಮಾಡ್ಬೇಕಾದ್ರೆ ಈರುಳ್ಳಿ ಸಹ ಹಾಕಿ ಮಾಡಿದ್ರೆ ಈ ತರ ಬರುತ್ತೆ ಈರುಳ್ಳಿ ಸಂಡಿಗೆ. ಓಕೆ. ನೀವು ಇದು 2 ಥರ ಮಾಡ್ಕೋಬಹುದು. ಒಂದು ಈರುಳ್ಳಿ ಅರಳು ಸಂಡಿಗೆ, ಇನ್ನೊಂದು ಪ್ಲೇನ್ ಸಂಡಿಗೆ. ಪ್ಲೇನ್ ಕಲಿಸ್ಬೇಕಾದ್ರೆ ಫೈನ್ಲಿ ಚಾಪ್ಡ್ ಆನಿಯನ್ ಕಲಿಸ್ಬೇಕಾದ್ರೆ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕಲಿಸ್ತೀವಲ್ಲ, ಅವಾಗ ಸಣ್ಣಕ್ಕೆ ಈರುಳ್ಳಿ ಹೆಚ್ಕೊಂಡು ಮಾಡಿದ್ರೆ ಈ ತರ ಬರುತ್ತೆ. ತುಂಬಾ ಸಣ್ಣಕ್ಕೆ ಹೆಚ್ಚಬೇಕು ಈರುಳ್ಳಿ. ಹಾಂ, ಸೂಪರ್. ಥ್ಯಾಂಕ್ ಯು ಗಾಯಮ್ಮ. ನಾನು ತಿನ್ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ.